ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ನೋಡಿದ ತಕ್ಷಣ ಟೆಂಪ್ಟ್ ಆಗಂಗಿದೆ. ಮಾವಿನಕಾಯಿ ಉಪ್ಪಿನಕಾಯಿ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿದೆ. ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡೋದಂತ ನೋಡೋಣವಾ. ಒಂದು ಒಗ್ಗರಣೆ ಬಾಣಲಿಗೆ 2 ಸ್ಪೂನ್ ಮೆಂತ್ಯ, ಇದು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಮೆಂತ್ಯ ಸ್ಮೆಲ್ ಬರೋ ತನಕ ಹುರಿಯೋಣ. ಅದು ವಾಸನೆ ಗೊತ್ತಾಗ್ಬಿಡುತ್ತೆ ಹುರಿಬೇಕಾದ್ರೆ, ಅದು ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರ ಜೊತೆಗೇ ನಾನು ಸಾಸಿವೆ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅದು 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಅದು ಸಾಸಿವೆ ಎಲ್ಲ ಚಟಪಟ ಅನ್ನೋ ತನಕ ಹುರ್ಕೊಳ್ಳೋಣ. ಎರಡು ಚೆನ್ನಾಗಿ ವಾಸನೆ ಬರೋ ತನಕ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಾಗಿದೆ, ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಪ್ಯಾನಿಗೆ ಎಣ್ಣೆ ಬಿಸಿ ಆಗಲಿ. ಇಂಗು, ಅರಶಿನದ ಪುಡಿ ನಾನು ಎಣ್ಣೆಗೆ ಡೈರೆಕ್ಟ್ ಹಾಕ್ತಿದ್ದೀನಿ. ಬಿಸಿ ಆದರೆ ಅದು ಉಪ್ಪಿನಕಾಯಿ ಕೆಡಲ್ಲ ಅನ್ನೋ ಕಾರಣಕ್ಕೆ ಹಸಿದೇನೂ ಆಗ್ತಾಯಿಲ್ಲ, ಎಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕ್ತಿದ್ದೀನಿ. ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನೀವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇಲ್ಲಾಂದರೆ ಆಫ್ ಮಾಡಿದರೆ ಓಕೆ, ನೋ ಪ್ರಾಬ್ಲಮ್. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಹಾಕ್ಕೋಬೇಕು ಇದನ್ನು. ಈ ಥರ ಮಾಡೋದ್ರಿಂದ ನಿಮ್ಮ ಉಪ್ಪಿನಕಾಯಿನೂ ಕೂಡ ಕೆಡೋದಿಲ್ಲ. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ತಿಳಿಸಿ ನನಗೆ. ಇವಾಗ ಮೆಂತ್ಯ ಸಾಸಿವೆ ಪೌಡ್ರ್ ಮಾಡಿರೋದು ಹಾಕೋತಿದ್ದೀನಿ. ಇದು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಅಷ್ಟೇ, ಇದು ರೆಡಿ ಆಗಿಬಿಡುತ್ತೆ ಮಸಾಲ ಉಪ್ಪಿನಕಾಯ್ದು. ನೋಡಿ, ಇದು ರೆಡಿಯಾಗಿದೆ. ಇವಾಗ ಇನ್ನೊಂದು ಒಗ್ಗರಣೆ ಪ್ಯಾನಿಗೆ ಉಪ್ಪು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ನೀರಿನ ಅಂಶ ಇದ್ದರೆ ಕೂಡ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ, ಹಂಗಾಗಿ ಉಪ್ಪು ಫ್ರೈ ಮಾಡೇ ಹಾಕೋತಿದ್ದೀನಿ ನಾನು. ನೀವು ಈ ರೀತಿ ಉಪ್ಪಿನಕಾಯಿ ಮಾಡಿದರೆ ವರ್ಷ ಇಟ್ಟರು ಕೆಟ್ಟೋಗೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ ಕೂಡ. ಇದು ಕೂಡ ಫ್ರೈ ಆಗಿದೆ. ಉಪ್ಪು ಕೂಡ ನೀರಿನ ಅಂಶ ಎಲ್ಲ ಹೋದರೆ ಸಾಕು. ಉಪ್ಪು ಜಾಸ್ತಿ ಫ್ರೈ ಮಾಡೋಕ್ಕೋದ್ರೆ ಉಪ್ಪು ಸೀದೋಗ್ಬಿಡುತ್ತೆ ಆಮೇಲೆ. ಇವಾಗ ತೋತಾಪುರಿ ತೊಗೊಂಡಿದ್ದೀನಿ. ನೀವು ಮಾವಿನಕಾಯಿ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ. ಇದನ್ನು ಇವಾಗ ಹೆಚ್ಕೊಳ್ಳೋಣ. ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡು ಇದಾಗಿದೆ. ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು, ಸಕ್ಕರೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ಕೆಡೋಲ್ಲ. ನೀವು ಕೈಯೆಲ್ಲ ಕಲಸೋದ್ರೆ ಗ್ಲೌಸ್ ಹಾಕೊಂಡು ಕಲಸಿ, ವರ್ಷ ಇಡೀ ಇಟ್ಟು ಉಪ್ಪಿನಕಾಯಿ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ತಣ್ಣಗಾಗಿದೆ ಎಣ್ಣೆ ಇದೆಲ್ಲ ಮಾಡಿಟ್ಕೊಂಡಿರೋಂಥದ್ದು. ಈಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ.
ಸಖತ್ ಟೇಸ್ಟಿ ಯಮ್ಮಿ ಯಮ್ಮಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ಬಿಸಿ ಬಿಸಿ ಅನ್ನ ಜೊತೆಗಂತೂ ಸೂಪರ್. ಅನ್ನ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ವಾವ್ ಅನಿಸುತ್ತೆ ನೋಡಿ. ಯಾರಿಗೆಲ್ಲ ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಕಲ್ಸ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕಿಲ್ಲ, ನನ್ನ ಮಗಳಿಗೆ ಬೆಳ್ಳುಳ್ಳಿ ಕಂಡ್ರೆ ಆಗಲ್ಲ, ಹಂಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ. ನೀವು ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಇವಾಗೆಲ್ಲ ನೀರು ಬಿಟ್ಕೊಂಡ್ಬಿಟ್ಟಿದೆ. ಒಂದು ಸಾರಿ ಮಿಕ್ಸ್ ಮಾಡಿ ಬಾಟಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಿದೆ, ಎಷ್ಟು ಡಾರ್ಕಾಗಿ. ಇದನ್ನು ಗಾಜಿನ ಬಾಟ್ಲು ಅಥವಾ ನೀವು ಏನಿದು ಜಾಡಿ ಯಾವುದ್ರಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ. ಒದ್ದೆ ಕೈಯಲ್ಲಿ ಮುಟ್ಬೇಡಿ. ಸಖತ್ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ವಾಯ್ಸು ಕೇಳುತ್ತೆ. ನೀವು ನೈಟ್ ಮಾಡಿದರೂ ಇದೇ ಗೋಳೆ ನನಗೆ ತಪ್ಪೋದಿಲ್ಲ. ಥ್ಯಾಂಕ್ ಯು.